ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ. ವೆಲ್ಕಮ್ ಟು everyone to this Kannada channel. In this video we learn about how to read and write Kannada difficult words. ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಕಠಿಣ ಪದಗಳನ್ನ ಹೇಗೆ ಬರೆಯೋದು ಓದೋದು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಆಮಂತ್ರಣ. ನೀವು ಇಲ್ಲಿ ಗಮನಿಸಿರ್ಬೋದು, ಆಮಂತ್ರಣ ಅಂತ ಹೇಳಿಲ್ಲ, ಆಮಂತ್ರಣ. ಸೊ ಹಾಗಾಗಿ ಎರಡನೇ ಆನ ಬರಿಬೇಕು. ಆ ಆದಮೇಲೆ ಇನ್ನೊಂದು ಆ ಬರುತ್ತಲ್ಲ, ಎರಡನೇದು ಆ ಆನ ಬರಿಬೇಕು. ಮಾ ಅನುಸ್ವಾರ, ತ ರಾವತ್ತು, ನ ಆಮಂತ್ರಣ. ಆಮಂತ್ರಣ. ಆಗೆ ಎ, ಮಾಗೆ ಎಂ, ಎ ಅನುಸ್ವಾರಕ್ಕೆ ನ ಸೌಂಡ್ ಬಂದಿದೆ, ಹಾಗಾಗಿ ಎನ್ ತ್ರ. ಫಸ್ಟ್ ತ ಸೌಂಡ್ ಬಂದಿದೆ, ಆಮೇಲೆ ರ. ಸೊ ಆರ್ ಎ, ನಾಗೆ ಎನ್ ಎ, ಆಮಂತ್ರಣ. ನೆಕ್ಸ್ಟ್ ಉದ್ಘಾಟನೆ. ಉ ದ ಇಲ್ಲಿ ದ, ಘಾವತ್ತು, ಟ ನೆ, ಉದ್ಘಾಟನೆ. ಊಗೆ ಯು, ಘ. ಫಸ್ಟ್ ದ ಸೌಂಡ್ ಬರುತ್ತೆ, ಹಾಗಾಗಿ ಡಿ. ನೆಕ್ಸ್ಟ್ ಘ, ಜಿ ಹೆಚ್ ಎ. ಇಲ್ಲಿ ಮಹಾಪ್ರಾಣ ಘ ಒತ್ತ ಇರೋದ್ರಿಂದ ಇಲ್ಲಿ ಎಚ್ನ ಬರಿಬೇಕು, ಹಾಗೆ ಟಿ ಎ ಟ ಎನ್ ಇ ನೆ, ಉದ್ಘಾಟನೆ. ನೆಕ್ಸ್ಟ್ ಉತ್ಸವ. ಉ ತ ಸ ಒತ್ತು ವ. ಇಲ್ಲಿ ನೀವು ಗಮನಿಸಿರ್ಬೋದು, ಉತ್ಸವ ಅಂತ ನಾವು ಹೇಳಿಲ್ಲ, ಉತ್ಸವ. ಸೊ ತಾಗೆ ಸಾವತ್ತು ಒಟ್ಟಿಗೆ ಹೇಳಿರೋದ್ರಿಂದ ಉತ್ಸವನ ಉ ಬರೆದು ತ ಬರೆದು ತಾಗೆ ಸಾವತ್ತು ವಾ ಬರಿಬೇಕು. ಯು ಟಿ ಎಸ್ ಎ ವಿ ಎ, ಉತ್ಸವ. ನೆಕ್ಸ್ಟ್ ಅತ್ಯದ್ಭುತ. ಆ ತ್ಯ ಒಟ್ಟಿಗೆ ಹೇಳಿದ್ದೀವಿ, ಹಾಗಾಗಿ ತಾಗೆ ಯಾವತ್ತು, ದು ಬರ್ದು ಭಾವತ್ತು, ಅತ್ಯದ್ಭುತ. ಹಾಗೆಯೇ ತ್ಯ ಟಿ ವೈ ಎ ಡಿ ಬಿ ಎಚ್ ಯು ಟಿ ಎ, ಅತ್ಯದ್ಭುತ. ನೆಕ್ಸ್ಟ್ ಅತ್ಯಾಕರ್ಷಕ. ಆ ತೈಲಿತ ಯಾವತ್ತು, ಕ ಶ ಬರ್ದು ಅರ್ಕಾವತ್ತು ಕ, ಅತ್ಯಾಕರ್ಷಕ. ಇಲ್ಲಿ ನೀವು ಗಮನಿಸಿರ್ಬೋದು, ಫಸ್ಟು ನಾವು ಅರ್ಕಾವತ್ನ ಪ್ರೊನೌನ್ಸ್ ಮಾಡಿ ನಂತರ ಹಿಂದಿನ ಲೆಟರ್ನ ಪ್ರೊನೌನ್ಸ್ ಮಾಡಬೇಕು. ಎ ಟಿ ವೈ ಎ, ಅತ್ಯ ಆಯಿತು. ಕೆ ಎ ಕ और एस एच ए के ए, अत्याकर्षक. नेक्स्ट चक्रव्यूह. चा बर्ದು का ಬರ್ದು ರಾವತ್ತು, ವ್ಯೂ ಉ ಬರ್ದು ಯಾವತ್ತು ಹ, ಚಕ್ರವ್ಯೂಹ. ಸಿ ಎಚ್ ಎ ಕೆ और ए ವಿ ವೈ ಯು ಎಚ್ ಎ, ಚಕ್ರವ್ಯೂಹ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಶಿಕ್ಷಣ ವಾರ್ತೆ. ಶಿ ಕಾ ಬರ್ದು ಶಾವತ್ತು, ಶಿಕ್ಷ ನ ವೈಲಿ ವಾ, ತೇ ಬರ್ದು ಅರ್ಕಾವತ್ತು, ಶಿಕ್ಷಣ ವಾರ್ತೆ. ಎಸ್ ಎಚ್ ಐ ಕೆ ಎಸ್ ಎಚ್ ಎ, ಶಿಕ್ಷಣ ವಾರ್ತೆ. ವಿ ಎ और ಟಿ ಇ, ಶಿಕ್ಷಣ ವಾರ್ತೆ. ನೆಕ್ಸ್ಟ್ ರಾತ್ರೋ ರಾತ್ರಿ. ರಾಯಿಲಿರ ತೋ ಬರ್ದು ರಾವತ್ತು, ಹಾಗೆ ದೀರ್ಘ ರಾತ್ರೋ ಅಂತ ಎಳೆದು ಹೇಳಿರೋದ್ರಿಂದ ದೀರ್ಘ ಬರಿಬೇಕು. ಮತ್ತೆ ರಾ ತಾಗುಡಿಸುತ್ತಿ ರಾವತ್ತು, ರಾತ್ರೋ ರಾತ್ರಿ. ಆರ್ ಎ ಟಿ ಆರ್ ಒ, ರಾತ್ರೋ.
ರಾತ್ರಿ RATRI ರಾತ್ರೋ ರಾತ್ರಿ. ನೆಕ್ಸ್ಟ್ ಚರ್ಚಾ ಸ್ಪರ್ಧೆ. ಚ ಅರ್ಕವತ್ತು ಚರ್ಚಾ ಆಯಿತು, ಸಾ ಬರ್ದು ಪಾವತ್ತು, ದೇ ಬರ್ದು ಅರ್ಕವತ್ತು. ಚರ್ಚಾ ಸ್ಪರ್ಧೆ. CHA ಚರ್ಚಾ. ಫಸ್ಟ್ ಅರ್ಕಾವತ್ನ ಪ್ರೊನೌನ್ಸ್ ಮಾಡೋದ್ರಿಂದ ಚರ್ಚಾ ಸ್ಪರ್ಧೆ. SPARDHE ಚರ್ಚಾ ಸ್ಪರ್ಧೆ. ನೆಕ್ಸ್ಟ್ ಚಿತ್ತಾಕರ್ಷಕ. ಚಾಗುಡಿಸು ಚಿ, ತಾಯಿಲಿ ತಾವತ್ತು. ಚಿತ್ತ ಅಂತ ಒತ್ತಿ ಹೇಳಿರೋದ್ರಿಂದ ತಾಗೆ ತಾವತ್ತು ಬರೀಬೇಕು. ಕ ಶ ಅರ್ಕಾವತ್ತು ಕ. ಚಿತ್ತಾಕರ್ಷಕ. CHITTAKARSHAKA ಚಿತ್ತಾಕರ್ಷಕ. ನೀವು ಕನ್ನಡ ಮೀಡಿಯಮವ್ರಿಗೆ ಕನ್ನಡ ವರ್ಡ್ಸ್ ಓದೋದಕ್ಕೆ ತುಂಬ ಕಷ್ಟ ಆಯಿತು, ಹಾಗಾಗಿ ನಾನು ಇಂಗ್ಲೀಷ್ ಲೆಟರ್ಸ್ಲು ಹೇಗೆ ಬರೆಯೋದು ಓದೋದು ಅಂತ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಚಿತ್ರೋತ್ಸವ. ಚಿ ತೋಗೆ ರಾವತ್ತು, ದೀರ್ಘ ತಾಗೆ ಸಾವತ್ತು, ವ ಚಿತ್ರೋತ್ಸವ. CHITRO ಚಿತ್ರೋತ್ಸವ. ಸ ಗೆ TSA ವಾಗೆ VA ಚಿತ್ರೋತ್ಸವ. ನೆಕ್ಸ್ಟ್ ಮನಸ್ಸಿಟ್ಟು. ಮನ ಸಿಗೆ ಸಾವತ್ತು, ಟಾಕೊಂಬಿಟ್ಟು ಟಾವತ್ತು. ಇಲ್ಲಿ ನೀವು ಗಮನಿಸಿರ್ಬೋದು, ಮನನ ಒತ್ತಿ ಹೇಳಿಲ್ಲ, ಸಿಟ್ಟು ಅದನ್ನು ಒತ್ತಿ ಹೇಳಿದೆ, ಹಾಗಾಗಿ ಒತ್ತಕ್ಷರ ಬರೀಬೇಕು. ಮನಸ್ಸಿಟ್ಟು ಎರಡನ್ನೂ ಒತ್ತಿ ಹೇಳಿದ್ದೀವಿ. MA NA ಸಿಗೆ ಸಾವತ್ತು ಬಂದಿರೋದನ್ನ SS I2 TTU ಮನಸ್ಸಿಟ್ಟು. ನೆಕ್ಸ್ಟ್ ಸನ್ನಡತೆ. ಸಾ ನಾಗೆ ನಾವತ್ತು, ಡ ತಾಯಿತ್ವ ತೆ ಸನ್ನಡತೆ. ಸ ನಾಗೆ ನಾವತ್ತು, NNA DA TE ಸನ್ನಡತೆ. ನೆಕ್ಸ್ಟ್ ಸತ್ಯಶೋಧನೆ. ಸಾಬರ್ದು ತಾಗೆ ಯಾವತ್ತು, ಶೋ ಬರ್ದು ದೀರ್ಘ. ಶೋನ ಎಳೆದು ಹೇಳಿರೋದ್ರಿಂದ ದೀರ್ಘ ಕೊಡಬೇಕು. ಮಹಾಪ್ರಾಣಧ ನೆ ಸತ್ಯಶೋಧನೆ. SATYA ಸತ್ಯ ಆಯಿತು. ಶೋ SHO DHANE ಸತ್ಯ ಶೋಧನೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ನಿಮಗೆ ಏನಾದರೂ ತಿಳ್ಕೋಬೇಕು ಅನ್ನೋ ಅವಶ್ಯಕತೆ ಇದ್ದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಹಾಕ್ತೀನಿ. ಇನ್ನೊಂದ್ಸರಿ ಓದೋಣವಾ? ಆಮಂತ್ರಣ, ಉದ್ಘಾಟನೆ, ಉತ್ಸವ, ಅತ್ಯದ್ಭುತ, ಅತ್ಯಾಕರ್ಷಕ, ಚಕ್ರವ್ಯೂಹ, ಶಿಕ್ಷಣ ವಾರ್ತೆ, ರಾತ್ರೋರಾತ್ರಿ, ಚರ್ಚಾ ಸ್ಪರ್ಧೆ, ಚಿತ್ತಾಕರ್ಷಕ, ಚಿತ್ರೋತ್ಸವ, ಮನಸ್ಸಿಟ್ಟು, ಸನ್ನಡತೆ, ಸತ್ಯಶೋಧನೆ. ಇದೇ ರೀತಿ ನೀವು ಕನ್ನಡದ ಪದಗಳನ್ನ ಹೇಗೆ ಓದೋದು ಬರೆಯೋದು ಅಂತ ತಿಳ್ಕೊಂಡ್ರೆ ಕನ್ನಡ ಸುಲಭ ಆಗುತ್ತೆ. ಸೊ ಮನಸ್ಸಿಟ್ಟು ಓದಿ ಯಾವುದೂ ಕಷ್ಟ ಅನಿಸಲ್ಲ. ಮನಸ್ಸಿಟ್ಟು ಕಾನ್ಸಂಟ್ರೇಷನಿಂದ ಇಂಟ್ರೆಸ್ಟಿಂದ ಓದಿದ್ರೆ ತುಂಬ ಈಸಿನೇ ಕನ್ನಡ. ಇಂಗ್ಲೀಷ್ ಮೀಡಿಯಮ್ ಮಕ್ಕಳಿಗೆ ಕನ್ನಡ ಓದೋದಕ್ಕೆ ಕಷ್ಟ ಆಗುತ್ತೆ ಅಂತ ಇಂಗ್ಲೀಷ್ ಲೆಟರ್ಸ್ಲಿ ಕೂಡ ಹೇಗೆ ಪ್ರೊನೌನ್ಸ್ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇದು ನಿಮಗೆ ತುಂಬ ಯೂಸ್ ಆಗುತ್ತೆ ಅಂತ ಭಾವಿಸಿದ್ದೀನಿ. ಹಾಗೆ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ. ಮತ್ತು ಇವತ್ತಿಗೆ ನಂದು 2 ಲಕ್ಷ ವ್ಯೂಸ್ ಆಯಿತು. ಇದೇ ಥರ ನೀವು ಸಪೋರ್ಟ್ ಮಾಡಿ. ನಿಮಗೆಲ್ಲ ತುಂಬ ಥ್ಯಾಂಕ್ಸ್.